Okay. Good afternoon, students. Next chapter is chapter number 8, data types. Under that heading is what is a variable? Chapter name is data types. ಅದರಲ್ಲಿ ಹೆಡಿಂಗ್ ಬಂದು ವಾಟ್ ಇಸ್ ಅ ವೇರಿಯಬಲ್. ವೇರಿಯಬಲ್ ಇಸ್ ಅನ್ ಎಲಿಮೆಂಟ್ ಆರ್ ಆಬ್ಜೆಕ್ಟ್. ವೇರಿಯಬಲ್ ಅನ್ನೋದನ್ನ ನಾವು ಒಂದು ಎಲಿಮೆಂಟ್ ಅಂತ ಬರೀಬಹುದು ಅಥವಾ ಒಂದು ಆಬ್ಜೆಕ್ಟ್, ಒಂದು ವಸ್ತು ಅಂತ ಬೇಕಾದರೂ ಕನ್ಸಿಡರ್ ಮಾಡಬಹುದು. ಅದನ್ನ ಯಾವುದೇ ಒಂದು ವಸ್ತು ಆಗಿರ್ಬೋದು ಅದನ್ನ ವೇರಿಯಬಲ್ ಅಥವಾ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ದಟ್ ಅಲೌ ಟು ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ನಾವು ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ರೆ ಆ ವೇರಿಯಬಲ್ ವ್ಯಾಲ್ಯೂ ಏನ್ ಮಾಡಬಹುದು ಅಂದ್ರೆ ಪ್ರತಿಯೊಂದು ಸಲನೂ ನಾವೇನ್ ಮಾಡಬಹುದು ಅಂದ್ರೆ ವ್ಯಾಲ್ಯೂಸ್ ನ ಚೇಂಜಸ್ ಮಾಡ್ಕೋಬಹುದು. ಆ ಒಂದು ಚೇಂಜಸ್ ಮಾಡೋದನ್ನೇ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇಲ್ಲಿ ವೇರಿಯಬಲ್ ಗೆ ವ್ಯಾಲ್ಯೂಸ್ ನ ಚೇಂಜಸ್ ಮಾಡೋದನ್ನ ನಾವು ಆಬ್ಜೆಕ್ಟ್ ಆರ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ವೇರಿಯಬಲ್ ಇಸ್ ಅನ್ ಎಲಿಮೆಂಟ್ ಆರ್ ಆಬ್ಜೆಕ್ಟ್ ಅಲೌಡ್ ಟು ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್. ಅದು ನಮ್ಮನ್ನು ಅಲೋ ಮಾಡ್ತಾ ಇದೆ. ನೀವು ಏನ್ ಮಾಡಬಹುದು ಅಂದ್ರೆ ಒಂದು ವೇರಿಯಬಲ್ ವ್ಯಾಲ್ಯೂನ ಯಾವಾಗ ಬೇಕಾದ್ರೂ ಏನ್ ಮಾಡಬಹುದು, ನೀವು ಚೇಂಜಸ್ ಮಾಡ್ಕೋಬಹುದು ಪ್ರೋಗ್ರಾಮಿಂಗ್ ನ ಎಕ್ಸಿಕ್ಯೂಷನ್ ಮಾಡೋ ಟೈಮ್ ಅಲ್ಲಿ. ಸ್ಟಾರ್ಟಿಂಗ್ a = 5 ಕೊಡ್ತೀವಿ ಅನ್ಕೊಳ್ರಿ, ನೆಕ್ಸ್ಟ್ ಎಕ್ಸಿಕ್ಯೂಷನ್ ಮಾಡಿ a = 10 ಅಂತ ಕೊಡಬಹುದು. ಆತರ ಪ್ರತಿಯೊಂದು ಸಲ ಎಕ್ಸಿಕ್ಯೂಷನ್ ಮಾಡುವಾಗ ವೇರಿಯಬಲ್ ವ್ಯಾಲ್ಯೂನ ನಾವು ಏನ್ ಮಾಡಬಹುದು ಅಂದ್ರೆ ಚೇಂಜಸ್ ಮಾಡ್ಕೋಬಹುದು. ಅದನ್ನೇ ನಾವು ಎಂತ ಕರೀತೀವಿ, ವೇರಿಯಬಲ್. ಹೌ ಡು ಯು ಡಿಕ್ಲೇರ್ ದ ವೇರಿಯಬಲ್? ಒಂದು ವೇರಿಯಬಲ್ ನ ಯಾವ ತರ ಡಿಕ್ಲರೇಷನ್ ಮಾಡ್ತೀವಿ ಅಂದ್ರೆ ಸಿಂಟ್ಯಾಕ್ಸ್. ಅದಕ್ಕೊಂದು ರೂಲ್ ಇದೆ, ಅದನ್ನೇ ನಾವು ಸಿಂಟ್ಯಾಕ್ಸ್ ಅಂತ ಕರೀತೀವಿ. ಡೇಟಾ ಟೈಪ್ ವೇರಿಯಬಲ್ ನೇಮ್ semicolon. For example, int a semicolon. Data type ಏನು ಬರ್ತಿದೀವಿ? int. What is the variable name? a semicolon. This is the declaration of variable and this is the example of the variable. Data type ಏನಂತ ಬರೆದಿದ್ದೀವಿ? int. Variable name ಏನು ಕೊಟ್ಟಿದ್ದೀವಿ? a ಅಥವಾ char m. ಯಾವುದು ಬೇಕಾದರೂ ಬರೀಬಹುದು ಎಕ್ಸಾಂಪಲ್ ಆಗಿ. ನೆಕ್ಸ್ಟ್, ಹೌ ಡು ಯು ಡಿಕ್ಲೇರ್ ದ ವೇರಿಯಬಲ್ ಆಯ್ತು. ಈಗ ಹೌ ಡು ಯು ಇನಿಷಿಯಲೈಸ್ ದ ವೇರಿಯಬಲ್ ವ್ಯಾಲ್ಯೂ? ಒಂದು ವೇರಿಯಬಲ್ ಗೆ ನಾವು ಯಾವ ತರ ಒಂದು ವ್ಯಾಲ್ಯೂ ಕೊಡ್ತೀವಿ ಅದು ಕ್ವಶ್ಚನ್ ನೋಡ್ರಿ. ದೇರ್ ವಿಲ್ ಬಿ ದ ಸಿಂಟ್ಯಾಕ್ಸ್ ಡೇಟಾ ಟೈಪ್ ವೇರಿಯಬಲ್ ನೇಮ್. ಇದನ್ನೇ ತಗೊಂಡಿರ್ಬೇಕಾದ್ರೆ ಡೇಟಾ ಟೈಪ್ ವೇರಿಯಬಲ್ ನೇಮ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಸೆಮಿಕೋಲನ್. ಎಕ್ಸಾಂಪಲ್ ನೋಡ್ರಿ, a is equals to 5 semicolon. Data type variable name is equals to value. This is called initialization of the variable. Initialize ಅಂದ್ರೆ ಒಂದು ವೇರಿಯಬಲ್ ಗೆ ಒಂದು ವ್ಯಾಲ್ಯೂ ನ ಕೊಡ್ತಾ ಇದೀವಿ. int a is equals to 5. This is an example of initializing a variable. ಈಗ ನೋಡ್ರಿ, ಒಂದು ವೇರಿಯಬಲ್ ಡಿಕ್ಲರೇಷನ್ ಮಾಡೋವಾಗ್ಲೂ ಇನಿಷಿಯಲೈಸೇಷನ್ ಮಾಡೋವಾಗ್ಲೂ ನಾವು ಡೇಟಾ ಟೈಪ್ ನ ಯೂಸ್ ಮಾಡಿದೀವಿ. ಚಾಪ್ಟರ್ ನೇಮ್ ಕೂಡ ಡೇಟಾ ಟೈಪ್. ದೆನ್ ವಾಟ್ ಇಸ್ ದ ಡೇಟಾ ಟೈಪ್? ಡೇಟಾ ಟೈಪ್ ಇಸ್ ಎ ಸೆಟ್ ಆಫ್ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ಎ ವೇರಿಯಬಲ್. ಡೇಟಾ ಟೈಪ್ ಅನ್ನೋದು ಏನು ಅಂದ್ರೆ ಎ ಸೆಟ್ ಆಫ್ ವ್ಯಾಲ್ಯೂಸ್ ಇದಾವೆ. ಆ ಸೆಟ್ ಆಫ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು ಯಾವುದರಲ್ಲಿ ಅಂದ್ರೆ ಒಂದು ವೇರಿಯಬಲ್ ಅಲ್ಲಿ. ಡೇಟಾ ಟೈಪ್ ಇಸ್ ಎ ಸೆಟ್ ಆಫ್ ವ್ಯಾಲ್ಯೂಸ್ stored in a variable along with the operations that can be performed on those values. ಒಂದು ವೇರಿಯಬಲ್ ಗೆ ಕೆಲವೊಂದು ಸೆಟ್ ಆಫ್ ವ್ಯಾಲ್ಯೂಸ್ ನ ಕೊಡ್ತಾ ಇದೀವಿ, ಅದರ ಜೊತೆಗೆ ಒಂದು ಸೆಟ್ ಆಫ್ ಆಪರೇಷನ್ಸ್ ನ ಆ ವ್ಯಾಲ್ಯೂ ಮೇಲೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಪರ್ಫಾರ್ಮಿಂಗ್ ಮಾಡ್ತಾ ಇದೀವಿ. ಆ ಸೆಟ್ ಆಫ್ ವ್ಯಾಲ್ಯೂಸ್ ಆ ಒಂದು ಯಾವುದೇ ಆಪರೇಷನ್ ಆಗಿರ್ಬೋದು, ಆ ವ್ಯಾಲ್ಯೂಸ್ ಮೇಲೆ ನಾವು ಸೆಟ್ ಆಫ್ ಆಪರೇಷನ್ಸ್ ನ ಪರ್ಫಾರ್ಮಿಂಗ್ ಮಾಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಡೇಟಾ ಟೈಪ್. ಎ ಸೆಟ್ ಆಫ್ ವ್ಯಾಲ್ಯೂಸ್ ಸ್ಟೋರ್ಡ್ ಇನ್ ಎ ವೇರಿಯಬಲ್ ಅಲಾಂಗ್ ವಿತ್ ದ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ದೋಸ್ ವ್ಯಾಲ್ಯೂಸ್. ಕರೆಕ್ಟ್ ಆಗಿ ಕೇಳಬೇಕು ಇಲ್ಲಿ.
What is the data type means? A set of values stored in a variable. ಒಂದು set of values ಏನು ಮಾಡಿದೀವಿ ಸ್ಟೋರೇಜ್ ಮಾಡಿದೀವಿ ಒಂದು ವೇರಿಯಬಲ್ ಗೆ along with a set of operations. ಸೆಟ್ ಅಂದ್ರೆ ಏನು ಒಂದಕ್ಕಿಂತ ಜಾಸ್ತಿ ಆಪರೇಷನ್ಸ್. ಸೆಟ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಏನು ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂ. A set of values stored in a variable along with a set of operations that can be performed on those values. ಒಂದು ಸೆಟ್ ಆಫ್ ವ್ಯಾಲ್ಯೂಸ್ ಒಂದು ವೇರಿಯಬಲ್ ಅಲ್ಲಿ ಸ್ಟೋರೇಜ್ ಮಾಡಿದೀವಿ, ಅದರ ಜೊತೆಗೆ ಒಂದು ಸೆಟ್ ಆಫ್ ಆಪರೇಷನ್ಸ್ ನ ಅಪ್ಲೈ ಮಾಡ್ತಾ ಇದೀವಿ. ಯಾವ್ದ್ರ ಮೇಲೆ ಅಂದ್ರೆ ಆ ವ್ಯಾಲ್ಯೂಸ್ ಮೇಲೆ. ಆ ತರ ಅಪ್ಲೈ ಮಾಡಿದ್ರೆ ಅದನ್ನೇ ನಾವು ಏನು ಕರಿತೀವಿ ಅಂದ್ರೆ ಡೇಟಾ ಟೈಪ್ ಅಂತ ಕರಿತೀವಿ. A set of values stored in a variable along with a set of operations that can be performed on those values, that is called data type. It can be classified into the three types. ಈ ಡೇಟಾ ಟೈಪ್ ನಾವು ತ್ರೀ ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದೀವಿ. ಒಂದು ಸಿಂಪಲ್ ಆರ್ ಫಂಡಮೆಂಟಲ್ ಡೇಟಾ ಟೈಪ್. ಸಿಂಪಲ್ ಆರ್ ಫಂಡಮೆಂಟಲ್ ಡೇಟಾ ಟೈಪ್. ಎರಡನೇದು ಒಂದು ಕಾಂಪ್ಲೆಕ್ಸ್ ಆರ್ ಡಿರೈವ್ಡ್ ಡೇಟಾ ಟೈಪ್ಸ್. ನೆಕ್ಸ್ಟ್ ಮೂರನೇದು ಒಂದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. These are the three types of data types. ಒಂದು ಸಿಂಪಲ್ ಆರ್ ಫಂಡಮೆಂಟಲ್ ಡೇಟಾ ಟೈಪ್ಸ್. ಎರಡನೇದು ಒಂದು ಕಾಂಪ್ಲೆಕ್ಸ್ ಆರ್ ಡಿರೈವ್ಡ್ ಡೇಟಾ ಟೈಪ್ಸ್. ಲಾಸ್ಟ್ ಒಂದು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. Then what are the simple or fundamental data types? There are 5 simple or fundamental data types. ಇದರಲ್ಲಿ ಮತ್ತೆ 5 types ಆಗಿ ಕ್ಲಾಸಿಫಿಕೇಶನ್ ಮಾಡಿದೀವಿ. A int, B char, C float, D double, E void. These are the basic or simple or fundamental data types. ಇವನ್ನೇ ನಾವು ಸಿಂಪಲ್ or ಫಂಡಮೆಂಟಲ್ or ಬೇಸಿಕ್ ಡೇಟಾ ಟೈಪ್ಸ್ ಅಂತ ಕರಿತೀವಿ. ಯಾವ್ಯಾವು? ಇಂಟ್, char, float, double, void. The int data type stores only the integer values. That means the whole numbers without any fraction. ಈ int ಅನ್ನೋ ಡೇಟಾ ಟೈಪ್ ಇಂಟಿಜರ್ ವ್ಯಾಲ್ಯೂಸ್ ನ ಮಾತ್ರ ಸ್ಟೋರೇಜ್ ಮಾಡ್ತದೆ. That means ಅಂದ್ರೆ ಇಂಟಿಜರ್ ವ್ಯಾಲ್ಯೂಸ್ ಯಾವ ಅಂದ್ರೆ only the whole numbers without any fraction. ಇವನ್ನ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಯಾವುದೇ ಫ್ರಾಕ್ಷನ್ ಇಲ್ದಿರನೇ ಇದಾವೆ, ಅದಕ್ಕೆ ನಾವು ಅದನ್ನ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಅಂತ ಹೋಲ್ ನಂಬರ್ಸ್ ನ ಮಾತ್ರ ಸ್ಟೋರೇಜ್ ಮಾಡೋದಕ್ಕೆ ಯಾವ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ ನಾವು? ಇಂಟ್. Int stores only the integer values. That means the whole numbers without any fraction. The int data type occupies 2 bytes of memory space. 2 bytes of memory space in the memory. ನೀವು int a ಅಂತ ಬರೆದಿದ್ದೀರಾ ಅಂತ ಅನ್ಕೊಂಡ್ರೆ automatically this int data type occupies 2 bytes of memory space. ನೀವು ಇಂಟ್ ಎ ಅಂತ ತಗೊಂಡಿದ್ರೆ ಅನ್ಕೊಂಡ್ರೆ ಎ ಗೆ ಬರೀ ಇಂಟಿಜರ್ ವ್ಯಾಲ್ಯೂಸ್ ನ ಮಾತ್ರ ತಗೋಬೇಕಷ್ಟೇ, ನೀವು ಫ್ರಾಕ್ಷನ್ ನಂಬರ್ಸ್ ನ ತಗೊಳ್ಳೋದಿಲ್ಲ. ಯಾಕೆಂದ್ರೆ ನೀವು ಡಿಕ್ಲರೇಷನ್ ಮಾಡಿದಿರಾ, ನಾನು ಒಂದು ವೇರಿಯಬಲ್ ತಗೊಂಡಿದ್ದೀನಿ, ಅದರಲ್ಲಿ ಬರೀ ಯಾವ ನಂಬರ್ಸ್ ಸ್ಟೋರೇಜ್ ಮಾಡ್ತೀನಿ ಅಂತ ಡಿಕ್ಲರೇಷನ್ ಮಾಡ್ಕೊಂಡಿದ್ದೀನಿ, ಇಂಟಿಜರ್ ವ್ಯಾಲ್ಯೂಸ್ ನ ಮಾತ್ರ ಸ್ಟೋರೇಜ್ ಮಾಡ್ತೀನಿ ಅಂತ ಡಿಕ್ಲರೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ. ಇಂಟ್ ಎ ಅಂತ ಬರೆದಿದ್ದೀವಿ ಅಂದ್ರೆ ಎ ವ್ಯಾಲ್ಯೂ ಬರೀ ಹೋಲ್ ನಂಬರ್ಸ್ ನ ಮಾತ್ರ ಕೊಡ್ಬೇಕು ನೀವು. ನೆಕ್ಸ್ಟ್ ಎರಡನೇದು ಒಂದು char. The char stores the characters of character set. ನಾವು ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ತೀವೋ ಆ ಎಲ್ಲಾ ಕ್ಯಾರೆಕ್ಟರ್ಸ್ ನ ಮಾತ್ರ ಸ್ಟೋರೇಜ್ ಮಾಡ್ತದೆ char data type. But it occupies only 1 byte of memory space. ಅದು ಫಿಕ್ಸ್ಡ್, ಅದು ಚೇಂಜಸ್ ಆಗಲ್ಲ. m ಆಗಿರಬಹುದು, 5 ಆಗಿರಬಹುದು, 6 ಆಗಿರಬಹುದು ಅಥವಾ ಪ್ಲಸ್ ಆಗಿರಬಹುದು. ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಯಾವ ಕ್ಯಾರೆಕ್ಟರ್ಸ್ ಇದಾವೋ ಆ ಎಲ್ಲಾ ಒಂದೊಂದು ಕ್ಯಾರೆಕ್ಟರ್ ನ ಮಾತ್ರ ಸ್ಟೋರೇಜ್ ಮಾಡ್ತದೆ ಯಾವುದು? char data type. The char data type stores only the character of
ಕ್ಯಾರೆಕ್ಟರ್ ಸೆಟ್. ಕ್ಯಾರೆಕ್ಟರ್ ಸೆಟ್ ಅಲ್ಲಿ ಯಾವ ಯಾವ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ತೀವೋ ಅದು ಆಲ್ಫಾಬೆಟ್ಸ್, ನಂಬರ್ಸ್, ಸ್ಪೆಷಲ್ ಸಿಂಬಲ್ಸ್, ಈ ಮೂರನ್ನು ನಾವು ಕ್ಯಾರೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಆ ಕ್ಯಾರೆಕ್ಟರ್ಸ್ ಒಂದೊಂದನ್ನು ಮಾತ್ರ ಸ್ಟೋರೇಜ್ ಮಾಡೋದಕ್ಕೆ ನಾವು ಕ್ಯಾರ್ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಇಟ್ ಆಕ್ಯುಪೈಸ್ 1 byte ಆಫ್ ಮೆಮರಿ ಸ್ಪೇಸ್. ನೆಕ್ಸ್ಟ್ ಮೂರನೇದು ಬಂದು ಫ್ಲೋಟ್. ದ ಫ್ಲೋಟ್ ಡೇಟಾ ಟೈಪ್ ಸ್ಟೋರ್ಸ್ ಬೋತ್ ದ ಇಂಟಿಜರ್ ಪಾರ್ಟ್ ಅಂಡ್ ಫ್ರಾಕ್ಷನಲ್ ಪಾರ್ಟ್. ಇಂಟಿಜರ್ ಪಾರ್ಟ್ ಮತ್ತೆ ಫ್ರಾಕ್ಷನಲ್ ಪಾರ್ಟ್ 1.5, 2.6, 3.9. This float data type is also called as a real data type. ಏನಂತ ಕರೀಬಹುದು ಇದನ್ನ? Real data type ಅಂತ ಕರೀಬಹುದು. This float occupies 4 bytes of memory space. The float data type stores both the integer part and the fractional part, but it occupies the 4 bytes of memory space. Next one ಬಂದು double. The double data type stores the largest floating point numbers. Largest floating point numbers ಅಂದ್ರೆ ಏನ? ಪಾಯಿಂಟ್ ಆದ್ಮೇಲೆ ಜಾಸ್ತಿ ಫ್ರಾಕ್ಷನ್ಸ್ ಯಾವ ನಂಬರ್ಸ್ ಇರ್ತಾವೋ ಅಂತ ಲಾರ್ಜೆಸ್ಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನ ಸ್ಟೋರೇಜ್ ಮಾಡೋದಕ್ಕೆ ಡಬಲ್ ನ ಯೂಸ್ ಮಾಡ್ತಿದೀವಿ. ಸ್ಮಾಲೆಸ್ಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಸ್ಟೋರೇಜ್ ಮಾಡೋದಕ್ಕೆ ಫ್ಲೋಟ್ ಅಂತ ಯೂಸ್ ಮಾಡ್ತೀವಿ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಯಾವ ತರ ಕನ್ಸಿಡರ್ ಮಾಡಬಹುದು ಅಂದ್ರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ದ ಫ್ಲೋಟ್ ಕ್ಯಾನ್ ಸ್ಟೋರ್ಸ್ ಓನ್ಲಿ ದ 6 digits. ಪಾಯಿಂಟ್ ಆದ್ಮೇಲೆ ಅಪ್ ಟು 6 digits ವರೆಗೂ ಸ್ಟೋರೇಜ್ ಮಾಡ್ತದೆ ಫ್ಲೋಟ್ ಡೇಟಾ ಟೈಪ್. ಆದ್ರೆ ಡಬಲ್ ಆದ್ರೆಗನ ಪಾಯಿಂಟ್ ಆದ್ಮೇಲೆ ನೀವು ಎಷ್ಟು ಡೇಟಾ ಟೈಪ್ ಎಷ್ಟು ನಂಬರ್ಸ್ ಆದ್ರೂ ಏನ್ ಮಾಡಬಹುದು ಅಂದ್ರೆ ಫ್ರಾಕ್ಷನ್ಸ್ ನ ಸ್ಟೋರೇಜ್ ಮಾಡಬಹುದು. ಅದಕ್ಕೆ ನಾವು ಅದನ್ನ ಲಾರ್ಜೆಸ್ಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನ ಸ್ಟೋರೇಜ್ ಮಾಡೋದಕ್ಕೆ ಡಬಲ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. It occupies 8 bytes of memory space. ನಾವು ಡಬಲ್ ಅಂತ ಡಿಕ್ಲರೇಷನ್ ಮಾಡಿದ್ರೆ ಅಂದ್ರೆ ಇದು ಎಷ್ಟು ಬೈಟ್ಸ್ ಆಕ್ಯುಪೈ ಮಾಡ್ತದೆ? 8 bytes ನ ರಿಸರ್ವ್ ಮಾಡಿಬಿಡ್ತದೆ ಮೆಮೊರಿಯಲ್ಲಿ. Next, last one is the void. Void is an empty set of values. Empty set ಅಂದ್ರೆ there is no value. ಯಾವುದೇ ನಂಬರ್ ನ ಯಾವುದೇ ಕ್ಯಾರೆಕ್ಟರ್ ನ ಯಾವುದೇ ಒಂದು ಸ್ಪೆಷಲ್ ಸಿಂಬಲ್ಸ್ ಅನ್ನು ಕೂಡ ಸ್ಟೋರೇಜ್ ಮಾಡಲ್ಲ ಇದು. void represents an empty set of values. ಏನು ರೆಪ್ರೆಸೆಂಟೇಷನ್ ಮಾಡ್ತದೆ ಇದು? empty set of values ನ ಇದು ರೆಪ್ರೆಸೆಂಟೇಷನ್ ಮಾಡ್ತದೆ. that means it does not return any value. ಯಾವುದೇ ಒಂದು ವ್ಯಾಲ್ಯೂ ನ ಇದು ನಮಗೆ ರಿಟರ್ನ್ ಮಾಡಲ್ಲ. void represents an empty set of values and it does not return any value. ಯಾವುದೇ ಒಂದು ವ್ಯಾಲ್ಯೂ ನ ಕೂಡ ಇದು ರಿಟರ್ನ್ ಮಾಡಲ್ಲ. ಯಾವುದೇ ಒಂದು ವ್ಯಾಲ್ಯೂ ಕೂಡ ಸ್ಟೋರೇಜ್ ಆಗಲ್ಲ ಇದರಲ್ಲಿ. ಅದಕ್ಕೆ ಮೆಮರಿ ಸ್ಪೇಸ್ ಬೇಕಾಗಿಲ್ಲ. These are the 5 simple or fundamental data types. ಒಂದು int, char, float, double, void. Int means it stores only the integer number. That means the whole numbers without any fraction. Int data type occupies 2 bytes of memory space. Next, char. The char data type stores the character of character set. It occupies 1 byte of memory space. Float data type stores both the integer part and fractional part, but it occupies 4 bytes of memory space. Double stores the largest floating point numbers. It occupies 8 bytes of memory space. Void represent an empty set of values and it does not return any value. That is the use of simple or fundamental data type. ಅದಕ್ಕೆ ನಾವು ಡಿಕ್ಲರೇಷನ್ ಮಾಡುವಾಗ ನಮ್ಮ ಇಂಟಿಜರ್ ವ್ಯಾಲ್ಯೂಸ್ ಅನ್ನು ಮಾತ್ರ ಸ್ಟೋರೇಜ್ ಮಾಡಬೇಕಂದ್ರೆ ಇಂಟ್ ಅಂತ ತಗೋತೀವಿ. ಕ್ಯಾರೆಕ್ಟರ್ ಸ್ಟೋರೇಜ್ ಮಾಡಬೇಕಂದ್ರೆ char. ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಸ್ಟೋರೇಜ್ ಮಾಡಬೇಕಂದ್ರೆ ಫ್ಲೋಟ್. ಲಾರ್ಜೆಸ್ಟ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಸ್ಟೋರೇಜ್ ಮಾಡಬೇಕಂದ್ರೆ ಡಬಲ್. ನಾವು ಯಾವುದೇ ವ್ಯಾಲ್ಯೂನ ಸ್ಟೋರೇಜ್ ಮಾಡಬೇಕಾಗಿಲ್ಲ ಅಂದ್ರೆ ಆವಾಗ ಏನು ಮಾಡ್ತೀವಿ? void ಅಂತ ತಗೊಳ್ತೀವಿ. These are the 5 simple or fundamental data types. Next, ಅದರಲ್ಲೇ